ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಳೆದು ಹೋದ ತಾರುಣ್ಯ ಪುನಃ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯೌವನ ಹೋಯಿತು ಅಂದರೆ ಮತ್ತೆ ಬರುತ್ತಾ? ಬರಲ್ಲ. ವೃದ್ಧಾಪ್ಯ ಬಂತು ಅಂದರೆ ಯೌವನ ಬರುತ್ತಾ? ಬರೋದೇ ಇಲ್ಲ. ಆದರೆ ಒಬ್ಬ ಕವಿ ಹೇಳ್ತಾನೆ, ಬರುತ್ತೆ. ಹೋದ ಯೌವನವೂ ಪುನಃ ಬರುತ್ತೆ. ಯಾವಾಗ ಅಂದರೆ ಅರ್ಥೋನ ರಾಣ. ಮನುಷ್ಯರಿಗೆ ದುಡ್ಡು ಸಿಕ್ತು ಅಂದರೆ ಯೌವನ ಪುನಃ ಬರುತ್ತೆ. ಎಂಥ ವೃದ್ಧರಿಗೂ ಕೂಡ, ಎಂಥ ಮುದುಕರಿಗೂ ಕೂಡ ಯೌವನ ಬರುತ್ತೆ. ಯಾವಾಗ ಕೈ ತುಂಬ ಜಣ ದುಡ್ಡು ಸಿಕ್ತು ಅಂದರೆ ಗತವಾದ ಯೌವನ ಪುನಃ ಬರುತ್ತೆ. ಮತ್ತು ಸ್ತ್ರೀಯರಿಗೆ ಯಾವಾಗ ಯೌವನ ಬರುತ್ತೆ ಅಂದರೆ ಪತಿರಂಗನಾನ. ಒಳ್ಳೆಯ ಗಂಡ, ಹೇಳಿದ ಗುಣಗಳು ಉಳ್ಳ ಗಂಡ ಇದ್ದಾಗ ನಿತ್ಯ ಯೌವನ ಇರುತ್ತೆ ಸ್ತ್ರೀಯರಿಗೆ. ವರ್ಷಾ ನದೀನಾ. ನದಿಗಳಿಗೆ ಪುನಃ ಯೌವನ ಯಾವಾಗ ಬರುತ್ತೆ ಅಂದರೆ ಮಳೆ ಬಂತು ಅಂತಂದರೆ ಬತ್ತಿ ಹೋದ ನದಿಗಳೆಲ್ಲವೂ ಕೂಡ ಪುನಃ ನೀರು ತುಂಬಿ ಜುಳು ಹರಿಯುತ್ತಾ ಒಳ್ಳೆಯ ಯೌವನವನ್ನು ಹೊಂದುತ್ತವೆ. ಅದರಂತೆ ಮೃತುರಾಡ್ತರುಣ. ಮರಗಳಿಗೆ ಯಾವಾಗ ಯೌವನ ಬರುತ್ತೆ? ವಸಂತ ಕಾಲ ಬಂದಾಗ ಮರಗಳಿಗೆ ಪುನಃ ಯೌವನ ಬರುತ್ತೆ. ಸ್ವಧರ್ಮಚಾರಿ ನೃಪತಿ ಪ್ರಜಾನ. ಒಳ್ಳೆಯ ನ್ಯಾಯ ನಿಷ್ಠನಾದ ಮಂತ್ರಿ ದೇಶದಲ್ಲಿ ಇದ್ದರೆ ಪ್ರಜೆಗಳಿಗೆ ಆ ರಾಜನನ್ನು ನೋಡಿದಾಗ ಈ ರಾಜನೇ ಯಾವಾಗಲೂ ಇರಲಿ ನಮ್ಮ ದೇಶದಲ್ಲಿ ಅಂತ ಆ ರಾಜನಿಗೆ ಯೌವನ ಬರುತ್ತೆ. ಯಾವಾಗ ಅವನು ನ್ಯಾಯನಿಷ್ಠನಾಗಿದ್ದರೆ, ಯಾವುದೇ ಅನ್ಯಾಯಗಳು ಮಾಡ್ದೇ ಇದ್ದರೆ ಅಂಥ ರಾಜನಿಗೆ ಪುನಃ ಯೌವನ ಬರುತ್ತೆ. ಹೀಗೆ ಗತಂ ಯೌವನಮಾನಯಂತಿ. ಹೋದ ತಾರುಣ್ಯ ಪುನಃ ಬರುತ್ತೆ ಎಲ್ಲ ಸಾಮಗ್ರಿಗಳಿದ್ದಾಗ ಅಂತ. ಆದ್ದರಿಂದ ನಾವು ಗತವಾದ ಯೌವನವನ್ನು ಪಡೆಯಲಿಕ್ಕೆ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಅಷ್ಟು ಉತ್ಸಾಹ ಬರುತ್ತೆ ಅಲ್ಲ. ಹಣ ಬಂದರೆ ನಮಗೆ ಎಷ್ಟು ಉತ್ಸಾಹ ಬರುತ್ತೆ, ನವತಾರುಣ್ಯ ಬಂದಷ್ಟು ಉತ್ಸಾಹ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ತ್ರೀಯರಿಗೆ ತನ್ನ ಗಂಡ ಸರಿಯಾದ ಮಾರ್ಗದಲ್ಲಿ ಇದ್ದ ಅಂತಂದರೆ ಅವರಿಗೆ ನಿತ್ಯ ಯೌವನ ಇರುತ್ತೆ ಅಲ್ವಾ. ಆದರೆ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಧರ್ಮದಿಂದ ಸಂಪಾದನೆ ಮಾಡಿರುವಂತಹ ಹಣ, ಧರ್ಮನಿಷ್ಠನಾದ ಗಂಡ, ಇವರು ಇದ್ದರೆ ನಮಗೆ ಜೀವನದಲ್ಲಿ ಅತ್ಯಂತ ಸಂತೋಷ ನಿರಂತರ ಇರುತ್ತೆ. ಅದಕ್ಕೋಸ್ಕರ ನಾವು ಧರ್ಮ ಮಾರ್ಗಾನುಯಾಯಿಗಳಾಗಿರಬೇಕು ಅನ್ನೋದು ಈ ಶ್ಲೋಕದ ಒಟ್ಟು ಅಭಿಪ್ರಾಯ. ಆದ್ದರಿಂದ ನಾವು ಯಾವಾಗಲೂ ಕೂಡ ಧರ್ಮಕ್ಕೋಸ್ಕರ ಹಣವನ್ನು ಸಂಪಾದನೆ ಮಾಡಬೇಕು. ಆ ನಿಟ್ಟಿನಲ್ಲೇ ನಾವು ಪ್ರಯತ್ನವನ್ನು ಪಡಬೇಕು. ಆ ದೃಷ್ಟಿಯಲ್ಲೇ ನಾವು ರಾಯರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಎಂಬ ಒಂದು ಒಳ್ಳೆಯ ಮಧುರವಾದ ಮಾತಿನ ಜೊತೆಯಲ್ಲಿ ಇವತ್ತಿನ ದಿನ ಶ್ರೀಮತಿ ಉಮಾ ನಾಗರಾಜ್ ಅವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇವರು ರಾಮಕೋಟಿಯನ್ನು ಬರಿತಾ ಇದ್ದರು. ಶ್ರೀರಾಮನಾಮ ಲೇಖನವನ್ನು ಕೋಟಿ ಬಾರಿ ಬರೆಯಬೇಕು ಎಂಬುದು ಇವರ ಸಂಕಲ್ಪ ಇತ್ತು. ಆದರೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ರಾಮನಾಮ ಬೇರೆ ಅಲ್ಲ, ಶ್ರೀರಾಘವೇಂದ್ರ ನಾಮಲೇಖನ ಬೇರೆ ಅಲ್ಲ. ಎರಡೂ ಕೂಡ ರಾಮದೇವರದ್ದೇ ಹೆಸರು. ರಾಘವೇಂದ್ರ ಅಂದರೆ ರಘುಕುಲೋತ್ಪನ್ನನಾದ ಶ್ರೀರಾಮಚಂದ್ರ. ರಘುಕುಲೋತ್ಪನ್ನರಾದ ಅನೇಕ ರಾಜರಲ್ಲಿ ಇಂದ್ರನಂತೆ ರಾಜನಂತೆ ಮೆರೆದವನು ಯಾರು? ಶ್ರೀರಾಮಚಂದ್ರ. ಆದ್ದರಿಂದ ಶ್ರೀರಾಘವೇಂದ್ರ, ಶ್ರೀರಾಮಚಂದ್ರ ಎಲ್ಲವೂ ಕೂಡ ರಾಮದೇವರ ಹೆಸರೇ ಆಗಿದೆ. ಇವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 1,00,000 ಬಾರಿ ಬರೆದಿದ್ದಾರೆ. ಇವರ ಪರಿಚಯವನ್ನು ಇವತ್ತಿನ ದಿವಸ ನಾವು ಮಾಡಿಕೊಳ್ಳೋಣ ಬನ್ನಿ. ಶ್ರೀ ಗಣೇಶಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮಸ್ಕಾರ. ನನ್ನ ಹೆಸರು ಉಮಾ ಅಂದ್ಬಿಟ್ಟು ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀನಿ. ನಾನು ಪರಿಮಳ ಗ್ರಂಥ ತರಿಸ್ಕೊಂಡಿದ್ದೆ. ಅದರಲ್ಲಿ ರಾಯರ ನಾಮಲೇಖನ ಸಿಕ್ಕಿತ್ತು ನನಗೆ. ರಾಮಕೋಟಿ ಬರಿತಾ ಇದ್ದೆ ನಾನು 1.5 ವರ್ಷದಿಂದ. ರಾಘವೇಂದ್ರ ನಾಮಲೇಖನ ಬರೀಬೇಕು 1,00,000 ಅಂತ ಸಂಕಲ್ಪ ಮಾಡಿಕೊಂಡೆ. ಆವಾಗಿಂದ 1.5 ವರ್ಷದಿಂದ ಬರಿತಾ ಇದ್ದೆ. ಇವಾಗ ಮುಗಿಸಿ ನಾಮಲೇಖನ. ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರಿತಾ ಇದ್ದರೆ ಬರಿತಾನೇ ಕೂತು ಬಿಡಬೇಕು, ಬೇರೆ ಏನೂ ಬೇಡ ಅಂತ ಇವರು ಶ್ರೀರಾಘವೇಂದ್ರ ನಾಮಲೇಖನದ ಬಗ್ಗೆ ತಮ್ಮ ತಾದಾತ್ಮ್ಯವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದಕ್ಕಿಂತ ಬೇರೆ ಪುರುಷಾರ್ಥ ಯಾವುದಿದೆ?
ನಮಗೆ ಎಲ್ಲ ಒಳ್ಳೆಯದು ಕೂಡ ಇದರಲ್ಲೇ ಆಗುತ್ತೆ, ಮತ್ತ್ಯಾಕೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನೂರಾರು ಕಡೆ ಸುತ್ತಾಡಬೇಕು ಎಂಬ ಮಾತನ್ನು ಇವರು ಹೇಳ್ತಾರೆ ನೋಡಿ. ನಾಮಲೇಖನ ಮಾಡುವಾಗ ತುಂಬ ಅನುಭವಗಳಾಯಿತು ನನಗೆ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಮಧ್ಯಾಹ್ನ ಕೂತ್ಕೊಂಡು ಬರೆಯೋದು ಸ್ಟಾರ್ಟ್ ಮಾಡಿದ್ರೆ 1 ಗಂಟೆಗೆ ಸಾಯಂಕಾಲ 6 ಗಂಟೆ ತನಕ ಬರಿತಾ ಇದ್ದೆ ರಾಯರದ ನಾಮಲೇಖನ. ಇದರಿಂದ ನನಗೆ ಎಷ್ಟೋ ಮಾನಸಿಕ ನೆಮ್ಮದಿ ಸಿಕ್ಕಿದೆ. ಇದರಿಂದ ತಾಳ್ಮೆ ಕಲ್ತಿದ್ದೀನಿ. ಬರಿತಾ ಇದ್ರೆ ಹಿಂಗೆ ನನ್ನ ಜೀವನ ಪರ್ಯಂತ ಜೀವ ಇರೋ ತನಕ ರಾಯರ ಸೇವೆ ಮಾಡಿಕೊಂಡೇ ಇದ್ಬಿಡಬೇಕು ಅಂತ ಅನಿಸುತ್ತೆ. ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೀತಾ ಇರಬೇಕಾದ್ರೆ ಅನೇಕ ಬಗೆಯ ಮಹಿಮೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ಬಾಹ್ಯವಾಗಿಯೂ ಕಂಡಿದ್ದೀನಿ, ಮತ್ತು ಸ್ವಪ್ನದಲ್ಲೂ ಕೂಡ ಗುರುರಾಯರು ನನಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇದೆಲ್ಲ ಯಾರ ಹತ್ರವೂ ಕೂಡ ಹೇಳ್ದೇ ಇರುವಂಥ ವಿಚಾರ, ಆದರೆ ಕೇವಲ ನಮ್ಮ ಒಂದು ಖುಷಿಗೋಸ್ಕರ ಹೇಳ್ತಾ ಇರುವಂಥ ವಿಚಾರ. ಮತ್ತು ನನ್ನ ಪತಿಗೆ ಮುಖ್ಯಮಂತ್ರ ಪದಕ ದೊರಕಿದೆ, ಪ್ರಮೋಷನ್ ಆಗಿದೆ, ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬರಿತಾ ಇದ್ದೀನಿ. ಹೀಗೆ ತುಂಬ 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 ಮನಸ್ಸಿಗೆ ನಾಟುವಂತೆ, ತುಂಬ ರಾಯರ ಮೇಲೆ ಭಕ್ತಿ ಹೆಚ್ಚಿಸುವಂತೆ ಉಮಾ ನಾಗರಾಜ್ ಅವರು ಮಾತಾಡ್ತಾರೆ. ರಾಯರ ನಾಮಲೇಖನ ಬರೆಯುವಾಗ ತುಂಬ ಪವಾಡಗಳು, ನನಗೆ ತುಂಬ ಅನುಭವಗಳು ಆಗಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿತು. ಇದರಿಂದ ಬರೆಯುವಾಗ 70,000 ದಾಟಿದ್ದೆ. ಆವಾಗ ನಮ್ಮ ಮನೆಯವ್ರಿಗೆ ಪ್ರಮೋಷನ್ನು ಆಯಿತು, ಆಫೀಸರ್ ಆದರು. ಮಕ್ಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಬರೆದೆ. ಇನ್ನು 10 ಲಕ್ಷ ಬರಿಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ತುಂಬ ಕಷ್ಟದಲ್ಲಿದ್ದೆ. ರಾಯರದು ಸೇವೆ ಮಾಡ್ಕೊತಾನೆ ಯಾವಾಗಲೂ ಕಾಲ ಕಳೀತಿದ್ದೆ ನಾನು 25 ವರ್ಷದಿಂದ. ರಾಯರು ನನಗೆ ಅನೇಕ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿದ್ದಾರೆ, ಕನಸಲ್ಲೂ ಬಂದು ಆಶೀರ್ವಾದ ಮಾಡೋದು. ಇದರಿಂದ ರಾಯರ ನಾಮಲೇಖನ ಈಗಲಾದರೂ ಮಾಡಿ, ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಒಂದು 5 ರೂಪಾಯಿ ಪೆನ್ನು, 10 ರೂಪಾಯಿ ಪುಸ್ತಕ ಅಂತ ಅಷ್ಟು ನೈರ್ಭರ್ಯದಲ್ಲಿ ಇವರು ರಾಯರ ನಾಮಲೇಖನಕ್ಕೆ ಪ್ರಚೋದನೆಯನ್ನು ನೀಡ್ತಾರೆ. ಎಲ್ಲ ಬಗೆಯ ಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶ ನಿಮಗೆ ಇದ್ದರೆ ಎಲ್ಲವನ್ನು ಬದಿಗೊತ್ತಿ ಮನಸ್ಸಿನ ತುಂಬ ಶ್ರೀರಾಯರನ್ನು ತುಂಬಿಕೊಂಡು ಪುಸ್ತಕವನ್ನು ಹಿಡಿದು ಬರೆಯಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಎಲ್ಲ ಪಾಪ ಪಕ್ಷಿಗಳು ಹಾರಿ ಹೋಗುತ್ತವೆ, ನಿಮ್ಮ ಎಲ್ಲ ದುಃಖಗಳು ಕೂಡ ದೂರ ಓಡಿ ಹೋಗುತ್ತವೆ. ನಿಮಗೆ ಶ್ರೇಯಸ್ಸಾಗುತ್ತೆ, ಯಶಸ್ಸಾಗುತ್ತೆ, ಎಲ್ಲ ರೀತಿಯಾದ ಪ್ರಮೋಷನ್ ಜೀವನದಲ್ಲಿ ದೊರಕುತ್ತೆ, ಹಾಗೂ ನಿಮಗೆ ನವ ತಾರುಣ್ಯವು ಪುನಃ ಪ್ರಾಪ್ತವಾಗುತ್ತೆ ಎಂಬ ಮಾತಿನ ಜೊತೆಯಲ್ಲಿ ಉಮಾ ನಾಗರಾಜ್ ಅವರು ಇಲ್ಲಿ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಇದರಿಂದ ಕಳ್ಕೊಳ್ಳೋದೇನೂ ಇಲ್ಲ. 10 ರೂಪಾಯಿ ಬುಕ್ಕು, 5 ರೂಪಾಯಿ ಪೆನ್ನು, ಇವೆರಡು ಬಿಟ್ಟರೆ ಇನ್ನೇನು ಖರ್ಚಾಗಲ್ಲ. ಇದು ಪರಿಚಯಿಸಿದ ವೆಂಕಟೇಶ ಬೆಮ್ಮತ್ಯಾಚಾರ್ಯರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಅವರು ಮಂತ್ರಾಲಯ ಮಂದಿರ ಕಟ್ತಾ ಇದ್ದಾರೆ. ಎಲ್ಲರೂ ತನು ಮನದ ಸಹಾಯ ಮಾಡಿರಿ. ಇದನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ರಾಯರಿಗೆ. ಅವಕಾಶ ಮಾಡಿಕೊಟ್ಟೆ, ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ವೆಂಕಟೇಶ ಬೆಮ್ಮತ್ಯಾಚಾರ್ಯರಿಗೆ ನಮಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹೃದಯ ತುಂಬಿದ ಮಾತುಗಳನ್ನು ಹೇಳುವ ಮೂಲಕ ನಮ್ಮ ಬಳಿ ತಮ್ಮ ಅತೀಂದ್ರಿಯವಾದ ಅನುಭವಗಳನ್ನು ಹಂಚಿಕೊಂಡ ಶ್ರೀಮತಿ ಉಮಾ ನಾಗರಾಜ್ ಅವರೇ, ತವರಿಗೆ ಶ್ರೀ ಹರಿವಾಯು ಗುರುಗಳು ವಿಶೇಷವಾದ ಅನುಗ್ರಹವನ್ನು ನೀಡಲಿ, ಹಾಗೂ ನಿಮಗೆ ಇತೋಪ್ಯತಿಶಯವಾಗಿ ಗುರುರಾಯರು ಅನುಗ್ರಹವನ್ನು ಮಾಡಲಿ. ಮತ್ತಷ್ಟು ಅವರು ನಿಮ್ಮನ್ನು ಹತ್ತಿರ ಕರೆದುಕೊಳ್ಳಿ, ಹಾಗೂ ನಿಮ್ಮಿಂದ 10 ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರದ ಜಪದ ಜೊತೆಯಲ್ಲಿ, ರಾಮದೇವರ ಮಂತ್ರದ ಜಪದ ಜೊತೆಯಲ್ಲಿ ಇದರ ಲೇಖನ ಶಕ್ತಿಯನ್ನು ಕೂಡ ಉಂಟು ಮಾಡಿ ಎಲ್ಲ ವಿಘ್ನಗಳನ್ನು ಕೂಡ ಪರಿಹರಿಸಿ ನಿಮಗೆ ಇತೋಪ್ಯತಿಶಯವಾಗಿ ಸನ್ಮಂಗಳಗಳು ಉಂಟಾಗಲಿ ಎಂಬುದಾಗಿ ನಾವು ಕೂಡ ಭಕ್ತಿಯಿಂದ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ತಾವು 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ನಮ್ಮ ಸಂಸ್ಥೆಯಿಂದ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಕೈ ಜೋಡಿಸಿದ ತಮಗೆ ಈ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಪ್ರದಾನ ಮಾಡುತ್ತಿದ್ದೇವೆ. ತಮಗೂ ತಮ್ಮ ಕುಟುಂಬಕ್ಕೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ. ತಮ್ಮ ಮನೆಯಲ್ಲಿ ಯಾವಾಗಲೂ ರಾಯರ ಸನ್ನಿಧಾನವೂ ಇರಲಿ. ತಮ್ಮ ಮಾತುಗಳಲ್ಲಿ ತಮ್ಮ ಮನಸ್ಸಿನಲ್ಲಿ ನಿರಂತರ ಹರಿವಾಯು ಗುರುಗಳ ಸನ್ನಿಧಾನವೂ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಎಲ್ಲರೂ ಕೂಡ ತಮ್ಮ ಆದರ್ಶದಲ್ಲಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿ ಎಂಬುದಾಗಿ ಪುನಃ ಆಗ್ರಹಪೂರ್ವಕವಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಸ್ವರೋತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ